ಇವತ್ತೊಂದು ಟೇಸ್ಟಿ ಹಾಗೆ ಲಾಂಗ್ ಲಾಸ್ಟಿಂಗ್ ಉಪ್ಪಿನಕಾಯಿ ಜೊತೆಗೆ ಬಂದಿದ್ದೀನಿ. ಈ ಉಪ್ಪಿನಕಾಯಿನ ಮಾಡಿಟ್ಕೊಂಡ್ರೆ 3 ವರ್ಷ ಆದರೂ ಕೆಡೋದಿಲ್ಲ, ಅಷ್ಟೊಂದು ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಅನ್ನ, ಚಪಾತಿ, ದೋಸೆ, ಇಡ್ಲಿ ಎಲ್ಲದಕ್ಕೂ ಹೊಂದಿಕೊಳ್ಳುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ನಮಸ್ತೆ, ಶುಶಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ, ಉಪ್ಪಿನಕಾಯಿನ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈ ಉಪ್ಪಿನಕಾಯಿನ ಹಾಕೋದಕ್ಕೆ 1 kg ಅಷ್ಟು ಟೊಮೊಟೊನ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ಬಟ್ಟೆಯಲ್ಲಿ ಒರೆಸಿ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದನ್ನು ಕಟ್ ಮಾಡಬೇಕಾದ್ರೆ ಮಣೆ, ಕತ್ತಿ, ನಮ್ಮ ಕೈ ಎಲ್ಲನೂ ಡ್ರೈಯಾಗೇ ಇರಬೇಕು. ಒಂದು ಸ್ವಲ್ಪನೂ ತೇವಾಂಶ ಇರಬಾರ್ದು. ಈಗ ನೋಡಿ, ಈ ಥರ ಸಣ್ಣ ಸಣ್ಣದಾಗಿ ನಾನು ಟೊಮೊಟೊನೆಲ್ಲ ಕಟ್ ಮಾಡಿಕೊಂಡು ಒಂದು ಅಗಲವಾಗಿರೋ ಪಾತ್ರೆಯಲ್ಲಿ ಹಾಕೋತಾ ಇದ್ದೀನಿ. ಈಗ 1 kg ಟೊಮೊಟೊಗೆ 100 ಗ್ರಾಮ್ ಅಷ್ಟು ಕಲ್ಲುಪ್ಪನ್ನ ಹಾಕ್ಕೋಬೇಕು. ಇಲ್ಲಿ ಉಪ್ಪು ಬಹಳ ಇಂಪಾರ್ಟೆಂಟು. ಉಪ್ಪೇನಾದರೂ ನಾವು ಕಮ್ಮಿ ಹಾಕಿದ್ರೆ ಈ ಉಪ್ಪಿನಕಾಯಿ ಬೂಸ್ಟ್ ಬಂದುಬಿಡುತ್ತೆ. ಅದಕ್ಕೆ 100 ಗ್ರಾಮ್ ಅಷ್ಟು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ. 1 ಚಮಚದಷ್ಟು ಅರಿಶಿನದ ಪುಡಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈ ಥರ ಟಾಸ್ ಮಾಡಬೇಕು. ಅಂದರೆ ಕಲ್ಲುಪ್ಪು, ಅರಿಶಿನ ಎಲ್ಲ ಚೆನ್ನಾಗಿ ಟೊಮೊಟೊಗೆ ಬೆರ್ಕೋಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ತಟ್ಟೆ ಮುಚ್ಚಿಬಿಟ್ಟು ಇದನ್ನು 3 ದಿವಸ ನೆನೆಯಕ್ಕೆ ಇಡಬೇಕು ನಾವು. ಆದರೆ ದಿವಸ ಒಂದು ಸಲ ಈ ತಟ್ಟೆ ತೆಗ್ದು ಡ್ರೈ ಆಗಿರೋ ಸ್ಪೂನಿನ ಸಹಾಯದಲ್ಲಿ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡಿ, 1 ದಿವಸಕ್ಕೇ ಎಷ್ಟೊಂದು ನೀರು ಬಿಟ್ಕೊಂಡಿದೆ. ಈ ಥರ ರುಚಿಯಾದ ರೆಸಿಪಿಗಳಿಗೆ ದಯವಿಟ್ಟು ಶುಶಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮ್ಲಿಗೆ, ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ದಯವಿಟ್ಟು ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇರೋರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ನೋಡಿ, ಈಗ ನಾನು ತೋರಿಸ್ತಾ ಇರೋದು 3ನೇ ದಿವಸ. ಉಪ್ಪು ನಾವು ಸರಿಗೆ ಹಾಕಿಲ್ಲ ಅಂತಂದರೆ ಟೊಮೊಟೊ ಮೇಲೆ ಬೂಸ್ಟ್ ಬಂದುಬಿಡುತ್ತೆ. ಅದಕ್ಕೆ ಕರೆಕ್ಟಾಗಿ 1 kg ಟೊಮೊಟೊಗೆ ನಾವು 100 ಗ್ರಾಮ್ ಅಷ್ಟು ಕಲ್ಲುಪ್ಪು ಹಾಕಬೇಕು. ನೋಡಿ, 3ನೇ ದಿವಸಕ್ಕೆ ಇಷ್ಟೊಂದು ನೀರು ಬಿಟ್ಕೊಂಡಿದೆ. ಈಗ ನಮ್ಮ ಕೈಯೆಲ್ಲನೂ ಚೆನ್ನಾಗಿ ಡ್ರೈ ಮಾಡಿಕೊಂಡು ಟೊಮೊಟೊನೆಲ್ಲನೂ ಚೆನ್ನಾಗಿ ಹಿಂಡಿ ರಸನ ತೆಗಿಬೇಕು. ನೋಡಿ, ತೋರಿಸ್ತಾ ಇದ್ದೀನಲ್ಲ, ಈ ಥರ ಚೆನ್ನಾಗಿ ಹಿಂಡಿಬಿಟ್ಟು ಒಂದು ಪ್ಲೇಟಲ್ಲಿ ಹಾಕ್ಕೊಂಬಿಡೋಣ. ನೋಡಿ, ಈ ಥರ ಬಿಡಿಸಿ ಬಿಡಿಸಿ ಹಾಕ್ಕೋಬೇಕು. ನಾವು ಕಟ್ ಮಾಡಿ ಇದ್ವಲ್ಲ ಟೊಮೊಟೊ, ಅದೇ ಥರನೇ ಚೆನ್ನಾಗಿ ಹಿಂಡ್ಕೊಂಡು ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಈಗ ನೋಡಿ, ಇಷ್ಟೊಂದು ನೀರು ಉಳಿದಿದೆ ಅಲ್ಲ, ಈ ನೀರನ್ನ ನಾವು ವೇಸ್ಟ್ ಮಾಡಬಾರ್ದು. ಈ ನೀರನ್ನ ಒಂದು ಬೇರೆ ಪಾತ್ರೆಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ಆಮೇಲೆ ಟೊಮೊಟೊನ ಒಂದು ಅಗಲವಾಗಿರೋ ತಟ್ಟೆಯಲ್ಲಿ ಹಾಕ್ಕೊಂಡು ಈ ಥರ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ಟೊಮೊಟೊ ಮತ್ತು ಟೊಮೊಟೊಲ್ಲಿ ಉಳಿದಿತ್ತಲ್ಲ ನೀರು, ಇದೆರಡನ್ನೂ ನಾವು ಬಿಸಿಲಲ್ಲಿ 2 ದಿವಸ ಒಣಗಕ್ಕಿಡಬೇಕು. ಇವಾಗ ಬಿಸಿಲು ಜಾಸ್ತಿ ಇರೋದ್ರಿಂದ 2 ದಿವಸ ಸಾಕಾಗುತ್ತೆ. ಬಿಸಿಲಿನಾರು ಕಮ್ಮಿ ಇತ್ತು ಅಂತಂದರೆ ನಾವು 3 ದಿವಸ ಒಣಗಾಕೊಬೇಕು. ಈಗ ನೋಡಿ, 2 ದಿವಸ ಒಣಗಿಸಿದ್ದೀವಿ. ಟೊಮೊಟೊ ನೋಡಿ ಎಷ್ಟು ಗರಿಗರಿಯಾಗಿದೆ. ಉಪ್ಪಿನಂಶ ಎಲ್ಲ ಟೊಮೊಟೊ ಮೇಲೆ ಕೂತ್ಕೊಂಡಿದೆ. ಈ ಥರ ಟೊಮೊಟೊ ಒಣಗಬೇಕು. ಈ ನೀರು ನೋಡಿ, ನಾವು ಒಣಗಕ್ಕೆ ಇಟ್ಟಾಗ ಎಷ್ಟೊಂದಿತ್ತು, ಈಗ ಆವಿಯಾಗಿ ಸ್ವಲ್ಪ ಕಮ್ಮಿ ಆಗಿದೆ. ಈಗ ನಾನು 100 ಗ್ರಾಮ್ ಅಷ್ಟು ಹುಣಸೆಹಣ್ಣನ್ನ ತಗೊಂಡು ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಟೊಮೊಟೊದು ನೀರು ಉಳಿದಿತ್ತಲ್ಲ ಅದಕ್ಕೆ ಸೇರಿಸ್ಕೋಬೇಕು. ಖಂಡಿತ ಈ ಟೊಮೊಟೊ ಉಪ್ಪಿನಕಾಯಿನ ಟ್ರೈ ಮಾಡಿ ನೋಡಿ. ನಿಮ್ಮ ಮನೇಲಿ ಎಲ್ಲರೂ ಖಂಡಿತ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೇಲಿ ಉಪ್ಪಿನಕಾಯಿ ಮಾಡಿದ್ರಂತೂ ಎಷ್ಟು ಬೇಗ ಖಾಲಿ ಆಗಿಬಿಡುತ್ತೆ ಗೊತ್ತಾ, ಅಷ್ಟೊಂದು ಟೇಸ್ಟಾಗಿರುತ್ತೆ. ಈಗ ನೀರಿಗೆ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಹಾಗೆ ನಾವು ಒಣಗಿಸಿಟ್ಕೊಂಡಿರೋ ಟೊಮೊಟೊ ಕೂಡ ಸೇರಿಸ್ಕೊಂಬಿಡೋಣ. ಒಂದು ಸ್ಪೂನಿಂದ ಈ ಥರ ಪ್ರೆಸ್ ಮಾಡಿದ್ರೆ ನೀರಲ್ಲಿ ಟೊಮೊಟೊ ಮತ್ತು ಹುಣಸೆಹಣ್ಣೆಲ್ಲನೂ ಚೆನ್ನಾಗಿ ಬೆರೆತ್ಕೊಳ್ಳುತ್ತೆ. ಈಗ ಇದನ್ನು ತಟ್ಟೆ ಮುಚ್ಚಿಬಿಟ್ಟು 3 ಅವರ್ ನೆನೆಯಕ್ಕೆ ಬಿಡಬೇಕು. ನೋಡಿ, 3 ಅವರ್ ನೆನೀತಾ ಇರಲಿ. ಅಷ್ಟೊತ್ತಿಗೆ ನಾನು ಸ್ಟವ್ ಹಚ್ಚಿ ಒಂದು ಪ್ಯಾನ್ನ ಸ್ಟವ್ ಮೇಲೆ ಇಟ್ಕೊಂಡು 1/4 ಕಪ್ ಅಂದರೆ 4 ಟೀ ಸ್ಪೂನಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡು ಮೀಡಿಯಮ್ ಉರಿಯಲ್ಲೇ ಹುರ್ಕೋಬೇಕು, ಸೀದೋಗಬಾರ್ದು. ಇದನ್ನು ಡ್ರೈ ಆಗಿಯೇ ಹುರ್ಕೊಳ್ಳೋಣ. ಹುರಿದ್ಮೇಲೆ ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಮುಚ್ಚಳ ಮುಚ್ಚಿಬಿಟ್ಟು ನುಣ್ಣಗೆ ಪುಡಿ ಮಾಡ್ಕೋಬೇಕು. ನೋಡಿ, ಇಷ್ಟು ನುಣ್ಣಗೆ ಪುಡಿ ಮಾಡಿಕೊಂಡ್ರೆ ಸಾಕು. ಇದನ್ನು ಸೈಡಲ್ಲಿ ಇಟ್ಕೊಂಬಿಡೋಣ. ಈಗ 3 ಅವರ್ ಆಗಿದೆ. ನಾವು ಟೊಮೊಟೊ ಮತ್ತು ಹುಣಸೆಹಣ್ಣನ್ನ ನೆನೆಸಿಟ್ಬಿಟ್ಟು ನೋಡಿ, ನೀರೆಲ್ಲ ಹೀರ್ಕೊಂಬಿಟ್ಟಿದೆ. ಇಲ್ಲಿ ನಾನು 2 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸುಲಿದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೆಂದಿರೋ ಹುಣಸೆಹಣ್ಣು ಮತ್ತು ಟೊಮೊಟೊ ಪೇಸ್ಟನ್ನ ಮಿಕ್ಸಿಯಲ್ಲಿ ಹಾಕ್ಕೊಂಬಿಟ್ಟು ಜೊತೆಲಿ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಂಬಿಡೋಣ. ಈಗ ಇದನ್ನು ರುಬ್ಕೋಬೇಕು. ನಾನು ಸ್ವಲ್ಪ ತರತರಿಯಾಗೆ ರುಬ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ನುಣ್ಣಗೆ ರುಬ್ಕೊಳ್ಳಿ. ಟೊಮೊಟೊ ಉಪ್ಪಿನಕಾಯಿ ತಿನ್ನೋವಾಗ ಬಾಯಿಗೆ ಒಂದು ಚೂರು ಚೂರು ಸಿಗಲಿ ಅಂದ್ಬಿಟ್ಟು ನಾನು ತರತರಿಯಾಗಿ ರುಬ್ಬಿದ್ದೀನಿ.
ನಿಮಗೆ ಬಾಯಿಗೆ ಟೊಮೊಟೊ ಸಿಗೋದು ಬೇಡ ಅಂತಂದರೆ ನುಣ್ಣಗೆ ರುಬ್ಕೊಳ್ಳಿ. ನೋಡಿ ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ನೋಡಿ ಈ ಥರ ಎಲ್ಲ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಟ್ಟು ನಾವು ಸಾಸಿವೆ ಮತ್ತು ಮೆಂತ್ಯನ ಹುರಿದು ಪುಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು 4 ಚಮಚ ಅಂದರೆ 1/4 ಕಪ್ಪಷ್ಟು ಆಗುತ್ತೆ. ಅದನ್ನು ಸೇರಿಸ್ಕೊಂಡು 100 ಗ್ರಾಮ್ ಅಷ್ಟು ಚಿಲ್ಲಿ ಪುಡಿನ ಸೇರಿಸ್ಕೋಬೇಕು. ಈ ಟೊಮೊಟೊ ಉಪ್ಪಿನಕಾಯಿಗೆ 1 kg ಟೊಮೊಟೊ ತೊಗೊಂಡ್ರೆ 100 ಗ್ರಾಮ್ ಕಲ್ಲುಪ್ಪು, 100 ಗ್ರಾಮ್ ಹುಣಸೆಹಣ್ಣು, 100 ಗ್ರಾಮ್ ಖಾರದ ಪುಡಿ ತೊಗೋಬೇಕು. ಹಾಗೆ 4 ಟೀ ಸ್ಪೂನಷ್ಟು ಸಾಸಿವೆ ಮತ್ತು ಮೆಂತ್ಯನ ಹುರಿದಿರೋ ಪುಡಿನ ತೊಗೊಂಡು ಎಲ್ಲ ಬೆರೆಸ್ಕೊಂಡು ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು. ಈಗ ಕಲಿಸ್ಕೊಂಡು ನಾನು ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಸ್ವಲ್ಪ 1/4 ಭಾಗದಷ್ಟು ಸೈಡಲ್ಲಿ ಇಟ್ಬಿಟ್ಟು ಮಿಕ್ಕಿದ್ದನ್ನೆಲ್ಲ ತೆಗೆದು ನಾನು ಜಾಡಿಯಲ್ಲಿ ಹಾಕ್ಕೋತಾ ಇದ್ದೀನಿ. ಈ ಥರ ಜಾಡಿಯಲ್ಲಿ ಹಾಕ್ಬಿಟ್ಟು ನಾವು ಹೊರಗಡೆನೇ ಇಟ್ಟರೆ 1 ವರ್ಷ ಆದರೂ ಕೆಡೋದಿಲ್ಲ. ನಮಗೆ ತುಂಬ ವರ್ಷ ಬೇಕು, ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋತಿದ್ದೀವಿ ಅಂದರೆ ಈ ಥರ ಬಾಟ್ಲಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟರೆ 3 ವರ್ಷ ಆದರೂ ಕೆಡೋದಿಲ್ಲ. ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ ಬಿಟ್ಟರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನಮಗೆ ಯಾವಾಗ ಬೇಕೋ ಆಗ ಸ್ವಲ್ಪನ ತಗೊಂಡು ಒಗ್ಗರಣೆ ಹಾಕ್ಕೊಂಡು ನಾವು ಬಳಸೋಕ್ಕೆ ಉಪಯೋಗಿಸ್ಕೋಬೋದು. ಇಲ್ಲಿ 1/4 ಭಾಗದಷ್ಟು ತೆಗೆದಿಟ್ಕೊಂಡಿದ್ದೀನಲ್ಲ, ಈಗ ಇದಕ್ಕೆ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ಟವ್ ಹಚ್ಚಿ ಒಂದು ಪ್ಯಾನ್ನ ಇಟ್ಕೊಂಡು 1 ಕಪ್ಪಷ್ಟು ಕಡಲೆಕಾಯಿ ಎಣ್ಣೆನೇ ಹಾಕಬೇಕು. ಇಲ್ಲಿ ನಾವು ಬೇರೆ ಎಣ್ಣೆನ ಉಪಯೋಗಿಸ್ಬಾರ್ದು, ಯಾಕಂದರೆ ತುಂಬ ಜಾಸ್ತಿ ದಿವಸ ಇರಬೇಕಲ್ಲ, ಅದಕ್ಕೋಸ್ಕರ ನಾವು ಕಡಲೆಕಾಯಿ ಎಣ್ಣೆನೇ ಉಪಯೋಗಿಸ್ಕೊಳ್ಳೋಣ. 1/2 ಸ್ಪೂನು ಸಾಸಿವೆ, 1/4 ಚಮಚ ಮೆಂತ್ಯ, 2 ಟೀ ಸ್ಪೂನಷ್ಟು ಕಡಲೆಬೇಳೆ, 1 ಟೀ ಸ್ಪೂನ್ ಉದ್ದಿನಬೇಳೆನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಂದು 10ರಿಂದ 15 ಬೆಳ್ಳುಳ್ಳಿನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊಂಡು ನಾವು ಲೋ ಫ್ಲೇಮಲ್ಲೇ ಹುರ್ಕೋಬೇಕು, ಇಲ್ಲದರೆ ಒಗ್ಗರಣೆ ಸೀದೋಗ್ಬಿಡುತ್ತೆ. 1 ಕಡ್ಡಿ ಕರ್ಬೇವಿನ ಸೊಪ್ಪು, 4 ಒಣಮೆಣ್ಸಿನ್ಕಾಯಿನ ಮುರಿದು ಹಾಕ್ಕೊಂಡಿದ್ದೀನಿ, 2 ಟೀ ಚಮಚದಷ್ಟು ಹಿಂಗನ್ನ ಹಾಕ್ಕೊಂಡಿದ್ದೀನಿ. ಹಿಂಗು ಮಾತ್ರ ಖಂಡಿತ ಹಾಕಲೇಬೇಕು, ಈ ಉಪ್ಪಿನಕಾಯಿಗೆ ಸಖತ್ತು ಟೇಸ್ಟಿಯಾಗಿರುತ್ತೆ. ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಈಗ ನಾನು ಒಂದು 1/4 ಭಾಗದಷ್ಟು ತೆಗೆದಿಟ್ಕೊಂಡಿದ್ದೀನಲ್ಲ ಉಪ್ಪಿನಕಾಯಿದು ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬಾಟ್ಲಲ್ಲಿ ಹಾಕ್ಬಿಟ್ಟು ಇಟ್ಕೊಳ್ಳಿ. ಎಷ್ಟು ಬೇಗ ಖಾಲಿಯಾಗುತ್ತೆ ನಮ್ಮನೇಲಿ ಉಪ್ಪಿನಕಾಯಿ ಅಂದರೆ ಅಷ್ಟೊಂದು ಟೇಸ್ಟಾಗಿದೆ. ಖಂಡಿತ ರೆಸಿಪಿನ ಟ್ರೈ ಮಾಡಿ. ಈ ಥರ ರೆಸಿಪಿಗಳಿಗೆ ದಯವಿಟ್ಟು ಶುಶಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಫ್ರೆಂಡ್ಸ್ಗೆಲ್ಲ ದಯವಿಟ್ಟು ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇರೋರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಉಪ್ಪಿನಕಾಯಿನ ಖಂಡಿತ ಟ್ರೈ ಮಾಡಿ ನೋಡಿ, ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಅಷ್ಟೊಂದು ಟೇಸ್ಟಿಯಾಗಿದೆ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಒಂದು ಲೈಕ್ ಮತ್ತು ಒಂದು ಕಮೆಂಟ್ನ ಕೊಟ್ಬಿಡಿ. ನೆಕ್ಸ್ಟ್ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.